ಫೌಂಡೇಶನ್ ಶೇಡ್ ಆಯ್ಕೆ ಮಾಡುವಾಗ ಮಾಡುವಂತಹ 10 ತಪ್ಪುಗಳು. ನಮಸ್ಕಾರ, ನಾನು ಅಶ್ವಿನಿ ಹರಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ನೀವು ಹೈ ರೇಂಜ್ ಫೌಂಡೇಶನ್ ಖರೀದಿಸಿದರೂ ಕೂಡ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರ್ತಿಲ್ವಾ? ರಾಂಗ್ ಶೇಡ್ ಆಯ್ಕೆ ಮಾಡುವುದರಿಂದ ಮೇಕಪ್ ಗ್ರೇ ಆಗಿ ಕಾಣುತ್ತೆ. ಇಂದು ಸರಿಯಾದ ಫೌಂಡೇಶನ್ ಹೇಗೆ ಆಯ್ಕೆ ಮಾಡಬೇಕು ಮತ್ತು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಎಂದು ಡೀಟೇಲ್ ಆಗಿ ತಿಳಿಯೋಣ. ಗೈಸ್, ಫಸ್ಟ್ ಒನ್, ಶೇಡ್ ಅನ್ನ ಯಾವತ್ತು ಕೈ ಮೇಲೆ ಟೆಸ್ಟ್ ಮಾಡಬಾರದು. ಈ ಕೈ ಮೇಲೆ ಟೆಸ್ಟ್ ಮಾಡುವುದರಿಂದ ನಮ್ಗೆ ಸ್ಕಿನ್ ಗೆ ಬೇಕಾಗಿರುವಂತಹ ಶೇಡ್ ಕರೆಕ್ಟ್ ಅನ್ನು ಚೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತಂದ್ರೆ ನಮ್ಗೆ ಇಲ್ಲಿ ರಿಸ್ಟ್ ಅಲ್ಲಿ ಇರುವಂತಹ ಶೇಡ್ ಅನ್ನ ಚೇಂಜ್ ಇರ್ತದ, ಅಥವಾ ಫೇಸ್ ನಲ್ಲಿ ಇರುವಂತಹ ಕಲರ್ ನ ಚೇಂಜ್ ಇರ್ತದ. ಅದಕ್ಕೆ ನಾವು ಇಲ್ಲಿ ಟೆಸ್ಟ್ ಮಾಡಿ ಅದನ್ನ ಫೇಸ್ ಮೇಲೆ ಉಪಯೋಗಿಸಿದ್ವು ಅಂದ್ರೆ ಶೇಡ್ ಕರೆಕ್ಟ್ ಸೂಟ್ ಆಗೋದಿಲ್ಲ. ನಾವು ಮೇಕಪ್ ಮಾಡುವುದ್ನಾಗ ಶೇಡ್ ಗಳನ್ನ ಯಾವ ರೀತಿ ಚೂಸ್ ಮಾಡ್ಬೇಕಂತಂದ್ರೆ, ಇಲ್ಲಿ ನಮ್ದು ಕಲರ್ ಇರ್ತೈತಲ್ಲ ನೆಕ್ಕಿಗೆ, ಈ ಕಲರ್ ಅನ್ನ ನಾವು ಫೇಸ್ ನಲ್ಲಿ ಮ್ಯಾಚ್ ಮಾಡ್ಬೇಕಾಗ್ತೈತಿ. ಸೆಕೆಂಡ್ ಒನ್, ಬೆಳಕನ್ನು ಗಮನಿಸದೇ ಇರುವುದು. ಅಂದ್ರೆ ನಾವು ನ್ಯಾಚುರಲ್ ಲೈಟ್ ನಾಗ ಶೇಡ್ ಗಳನ್ನ ಚೆಕ್ ಮಾಡದೆ ಆರ್ಟಿಫಿಷಿಯಲ್ ಲೈಟ್ ಗಳಾದಂತಹ ರಿಂಗ್ ಲೈಟ್ ಆಗಿರ್ಬಹುದು, LED ಬಲ್ಬ್ ಗಳಾಗಿರ್ಬಹುದು, ಇವ್ರ ಕೆಳಗೆ ನಾವು ಶೇಡ್ ಗಳನ್ನ ಚೆಕ್ ಮಾಡಿದ್ವಿ ಅಂದ್ರೆ ಶೇಡ್ ಗಳ ಪರ್ಫೆಕ್ಟ್ ಆಗಿ ಚೂಸ್ ಮಾಡಕ್ ಆಗುದಿಲ್ಲ. ಯಾಕಂತಂದ್ರ ಶೇಡ್ ಗಳು ಲೈಟ್ ಬೆಳಕಿನಲ್ಲೇ ಬೇರೆ ಕಾಣ್ತಾವು, ನ್ಯಾಚುರಲ್ ಬೆಳಕಿನಲ್ಲೇನ ಬೇರೆ ಕಾಣ್ತಾವು. ಅದಕ್ಕೆ ನಾವು ಆದಷ್ಟು ನ್ಯಾಚುರಲ್ ಬೆಳಕಿನಲ್ಲೇ ಶೇಡ್ ಗಳನ್ನ ಚೂಸ್ ಮಾಡ್ಬೇಕು. ಥರ್ಡ್ ಒನ್, ಅಂಡರ್ ಟೋನ್ ಗಮನಿಸದೇ ಇರುವುದು. ಗೈಸ್, ಅಂಡರ್ ಟೋನ್ ಅಂದ್ರೆ ನಿಮ್ಗೆ ಗೊತ್ತದ? ಈಗ ನಾ ಹೇಳ್ತೀನಿ ಕೇಳ್ರಿ. ಅಂಡರ್ ಟೋನ್ ಅಂತಂದ್ರೆ ನಮ್ಮ ಸ್ಕಿನ್ ನಲ್ಲಿ ಇರುವಂತಹ ಒಂದು ರಿಫ್ಲೆಕ್ಟ್ ಕಲರ್. ಅಂಡರ್ ಟೋನ್ ಗಳು ಯಾವ್ಯಾವ ಅಂತಂದ್ರ ಕೂಲ್ ಅಂಡರ್ ಟೋನ್, ವಾರ್ಮ್ ಅಂಡರ್ ಟೋನ್, ನ್ಯೂಟ್ರಲ್ ಅಂಡರ್ ಟೋನ್. ಇವುಗಳನ್ನ ಹೆಂಗ್ ಕಂಡು ಹಿಡಿಬೇಕಂತಂದ್ರ ನಮ್ಮ ವ್ರಿಸ್ಟ್ ಗಳ ಮೂಲಕ. ಇಲ್ಲೇನು ವ್ರಿಸ್ಟ್ ಅದಲ್ಲ, ಇಲ್ಲೂ ನಮ್ಮ ನರಗಳು ಇರ್ತಾವ. ಗ್ರೀನ್ ಮತ್ತು ಬ್ಲೂ ಎಲ್ಲ ನರಗಳು ಇರ್ತಾವಲ್ಲ, ಎಲ್ಲರಿಗೂ ಇರತಾವು. ಅದ್ರ ಮುಖಾಂತರ ನಾವು ಅಂಡರ್ ಟೋನ್ ಗಳನ್ನ ಕಂಡು ಹಿಡಿಬಹುದು. ಅಂದ್ರೆ ವಾರ್ಮ್ ಅಂಡರ್ ಟೋನ್ ವ್ರಿಸ್ಟ್ ಗಳು ಹೆಂಗಿರ್ತಾವು, ಕೂಲ್ ಅಂಡರ್ ಟೋನ್ ಅವರ ಯಾವ ರೀತಿ ಕಂಡು ಹಿಡಿಬೇಕಂತಂದ್ರೆ, ವ್ರಿಸ್ಟ್ ನಲ್ಲಿ ಯಾರು ನರಗಳು ಗ್ರೀನ್ ಇರ್ತಾವಲ್ಲ ಅವರಿಗೆ ವಾರ್ಮ್ ಅಂಡರ್ ಟೋನ್ ದವ್ರ ಅಂತ ಹೇಳಿ ಹೇಳ್ತಾರು. ಇಲ್ಲಿ ಗ್ರೀನ್ ಇರ್ತಾವ. ಇಲ್ಲಿ ನಿಮ್ಗೆ ಕಾಣಕತ್ತೈತಲ್ಲ ವ್ರಿಸ್ಟ್ಗಳು, ಈ ಸೈಡ್ ಕಾಣ್ತಾವ. ಇಲ್ಲಿ ವ್ರಿಸ್ಟ್ ಕಾಣಕತ್ತಾವಲ್ಲ, ಈ ವ್ರಿಸ್ಟ್ ನಲ್ಲಿ ನರಗಳು ಕಾಣಕತ್ತಾವಲ್ಲ, ಇವೇನಾದ್ರೂ ಗ್ರೀನ್ ಇದ್ದು ಅಂದ್ರ ಅವರಿಗೆ ವಾರ್ಮ್ ಅಂಡರ್ ಟೋನ್ ಅಂತ ಹೇಳ್ತಾರೆ. ಮತ್ತೆ ಬ್ಲೂ ಅಂಡ್ ಪರ್ಪಲ್ ಇದ್ದು ಅಂದ್ರೆ ಅವರಿಗೆ ಕೂಲ್ ಅಂಡರ್ ಟೋನ್ ಅಂತ. ಯಾರು ನರಗಳು ಬ್ಲೂ ಮತ್ತು ಪರ್ಪಲ್ ಇದ್ದು ಅಂದ್ರೆ ಅವರಿಗೆ ಕೂಲ್ ಅಂಡರ್ ಟೋನ್ ಅಂತ ಹೇಳ್ತಾರು. ಯಾರು ಗ್ರೀನ್ ಮತ್ತು ಬ್ಲೂ ಎರಡು ವಿಂಗ್ಸ್ ಗಳು ಮಿಕ್ಸ್ ಇದ್ದು ಅಂದ್ರೆ ಅವರಿಗೆ ನ್ಯೂಟ್ರಲ್ ಅಂಡರ್ ಟೋನ್ ಅಂತ ಹೇಳ್ತಾರು. ಆದಷ್ಟು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಅಲ್ಲಿ ವಾರ್ಮ್ ಅಂಡರ್ ಟೋನ್ ದಾರನ ಜಾಸ್ತಿ ಅದಾರ. ಬೈ ಚಾನ್ಸ್ ನಿಮಗೆ ಅಷ್ಟು ಮೀರಿ ಕ್ಲಿಯರ್ ಆಗಿ ಚೆಕ್ ಮಾಡ್ಬೇಕಂತಂದ್ರ ನಾವು ಇಲ್ಲಿ ವ್ರಿಸ್ಟ್ ಗಳಲ್ಲಿ ಇರುವಂತಹ ನರಗಳನ್ನ ಅನಲೈಸ್ ಮಾಡಿ ಇವ್ರದ್ದು ಯಾವ ಸ್ಕಿನ್ ಅಂಡರ್ ಟೋನ್ ಅದ ಅಂತ ಹೇಳಿ ನಾವು ಚೂಸ್ ಮಾಡಬಹುದು. ಈಸಿಯಾಗಿ ಗೊತ್ತಾಯ್ತಲ್ಲ ಅಂಡರ್ ಟೋನ್ ಗಳನ್ನ ಯಾವ ರೀತಿಯಾಗಿ ಚೂಸ್ ಮಾಡೋದು ಅಂತ ಹೇಳಿ. ಫೋರ್ತ್ ಒನ್, ಮುಖದ ಬಣ್ಣಕ್ಕೆ ಮಾತ್ರ ಶೇಡ್ ಗಳನ್ನ ಆಯ್ಕೆ ಮಾಡುವುದು. ನಮ್ಮ ಫೌಂಡೇಶನ್ ಗಳನ್ನ ಚೂಸ್ ಜಸ್ಟ್ ಸ್ಕಿನ್ ಕಲರ್ ಯಾವ್ದದ ಅಂತೇಳಿ ನೋಡ್ಕೊಂಡ್ ಅಷ್ಟೇ ನಾವು ಫೌಂಡೇಶನ್ ಗಳನ್ನ ಚೂಸ್ ಮಾಡುವಂಗಿಲ್ಲ. ಇಲ್ಲಿ ನಮ್ಮಲ್ಲಿ ಈ ಏರಿಯಾ, ಈ ಪಾರ್ಟ್ ನೆಕ್ ಮತ್ತು ಈ ಪಾರ್ಟ್ ಯಾವ ಶೇಡ್ ಅದನ್ನ ನೋಡ್ಕೊಂಡು ನಾವು ಇಲ್ಲಿ ಫೌಂಡೇಶನ್ ಗಳನ್ನ ಚೂಸ್ ಮಾಡಿದ್ವಿ ಅಂದ್ರೆ ನ್ಯಾಚುರಲ್ ಶೇಡ್ ಗಳನ್ನ ಚೂಸ್ ಮಾಡಬಹುದು. ಫಿಫ್ತ್ ಒನ್, ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಒಂದೇ ಶೇಡ್ ಅನ್ನ ಆಯ್ಕೆ ಮಾಡುವುದು. ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಒಂದೇ ಶೇಡ್ ಅನ್ನು ಆಯ್ಕೆ ಮಾಡ್ತಿದ್ದೀರಾ? ಹಾಗಿದ್ರೆ ಅದು ತಪ್ಪು ಗೈಸ್. ಸೀಸನ್ಗೆ ಅನುಸಾರವಾಗಿ ನಮ್ಮ ಸ್ಕಿನ್ ಅಲ್ಲಿ ಟೋನ್ಗಳು ಕೂಡ ಚೇಂಜ್ ಆಗ್ತಿರ್ತಾವು. ಯಾಕಂದ್ರೆ ಬೇಸಿಗೆಯಲ್ಲಿ ಆದಷ್ಟು ನಮ್ಮ ಸ್ಕಿನ್ ಟ್ಯಾನ್ ಆಗ್ತೈತೆ. ಆ ಟ್ಯಾನ್ ಆದ ಟೈಮ್ದಾಗ ನಾವು ನಾರ್ಮಲ್ ಸ್ಕಿನ್ ಟೋನ್ ಅನ್ನ ಯೂಸ್ ಮಾಡಿದ್ವು ಅಂತಂದ್ರ ಆದ ನಂತರ ಗ್ರೇ ಆಗಿ ಕಾಣ್ತೈತಿ. ಆ ಟೈಮ್ದಾಗ ನಾವ್ ಏನ್ ಮಾಡೋದಂದ್ರ ಒಂದ್ ಶೇಡ್ ಡಾರ್ಕೆಸ್ಟ್ ಶೇಡ್ ಅನ್ನ ಯೂಸ್ ಮಾಡಿದ್ರೆ ಎಕ್ದಮ್ ನ್ಯಾಚುರಲ್ ಲುಕ್ ಕಾಣ್ತೈತಿ. ಗೈಸ್, ಚಳಿಗಾಲದಲ್ಲಿ ಟ್ಯಾನ್ ಪ್ರಮಾಣ ಕಡಿಮೆ ಇರ್ತೈತಿ. ಆ ಟೈಮ್ದಾಗ ನಮ್ಮ ಸ್ಕಿನ್ ಅನ್ನು ಸ್ವಲ್ಪ ಬ್ರೈಟ್ ಇರ್ತೈತಿ. ಅಂತ ಟೈಮ್ದಾಗ ನಾವು ಒಂದ್ ಶೇಡ್ ನಮ್ಮ ನಾರ್ಮಲ್ ಶೇಡ್ ಗಿಂತನೂ ಒಂದ್ ಶೇಡ್ ಲೈಟರ್ ಶೇಡ್ ಅನ್ನ ಯೂಸ್ ಮಾಡಿದ್ವು ಅಂದ್ರ ಚೆನ್ನಾಗಿ ನ್ಯಾಚುರಲ್ ಆಗಿ ಲುಕ್ ಕಾಣ್ತೈತಿ. ಈ ಒಂದೇ ಶೇಡ್ ಅನ್ನ ನಾವು ಬೇಸಿಗೆಯಲ್ಲಿನೂ ಅದೇ ಶೇಡ್ ಯೂಸ್ ಮಾಡ್ತೀವಿ, ಚಳಿಗಾಲದಲ್ಲಿನೂ ಅದೇ ಶೇಡ್ ಯೂಸ್ ಮಾಡ್ತೀವಿ ಅಂದ್ರ ಅದು ಸೂಟ್ ಆಗುವುದಿಲ್ಲ. ಬೇಸಿಗೆ ಕಾಲದಲ್ಲಿ ಅದು ನಮಗ ಡಲ್ ಅನಿಸ್ತದ, ಬೇಸಿಗೆಯಲ್ಲಿ ಆ ಶೇಡ್ ನಮಗ ಡಾರ್ಕ್ ಅನಿಸ್ತದ. ಅದಕ್ಕೆ ನಾವು ವೆದರ್ಗೆ ಅನುಸಾರವಾಗಿ ಶೇಡ್ ಗಳನ್ನು ಕೂಡ ಚೂಸ್ ಮಾಡ್ಬೇಕಾಗ್ತೈತಿ. ಆದ್ದರಿಂದ ಪ್ರತಿ ಸೀಸನ್ ನಲ್ಲೂ ನಮ್ಮ ಸ್ಕಿನ್ ಶೇಡ್ ಗಳನ್ನ ಚೆಕ್ ಮಾಡಿ ಶೇಡ್ ಗಳನ್ನ ಚೂಸ್ ಮಾಡ್ಬೇಕು. ಆದ ಸೀಸನ್ ನಲ್ಲಿ ಸರಿಯಾದ ಶೇಡ್ ಅನ್ನ ಆಯ್ಕೆ ಮಾಡಿದರೆ ನಿಮ್ಮ ಮೇಕಪ್ ಇನ್ನಷ್ಟು ನ್ಯಾಚುರಲ್ ಆಗಿ ಮತ್ತು ಪ್ರೊಫೆಷನಲ್ ಆಗಿ ಕಾಣುತ್ತೆ. ಸರಿಯಾದ ಫೌಂಡೇಶನ್ ಆಯ್ಕೆ ನಿಮ್ಮ ಮೇಕಪ್ ಅನ್ನು ನ್ಯಾಚುರಲ್ ಆಗಿ ಮತ್ತು ಪ್ರೊಫೆಷನಲ್ ಆಗಿ ಕಾಣುವಂತೆ ಮಾಡುತ್ತೆ. ಸಿಕ್ಸ್ತ್ ಒನ್, ಆಕ್ಸಿಡೈಸ್ ಆಗುವುದನ್ನು ಪರೀಕ್ಷಿಸುವುದು. ಹಾಗಿದ್ರೆ ಆಕ್ಸಿಡೈಸ್ ಅಂದ್ರೆ ಏನ?
ಆಕ್ಸಿಡೈಸ್ ಅಂದ್ರ ಫೌಂಡೇಶನ್ ಹಚ್ಚಿ ಕೆಲವು ನಿಮಿಷಗಳ ನಂತರ ಅದು ಗಾಳಿಯ ಸಂಪರ್ಕ ಅಥವಾ ಸ್ಕಿನ್ ನಲ್ಲಿ ಇರುವಂತಹ ಎಣ್ಣೆ ಇವು ಆ ಫೌಂಡೇಶನ್ ಇಂಗ್ರೀಡಿಯೆಂಟ್ಸ್ ಕೂಡ ಪ್ರತಿಕ್ರಿಯಿಸಿ ಸ್ವಲ್ಪ ಡಾರ್ಕ್ ಅಥವಾ ಕಿತ್ತಳೆ ಶೇಡಕ್ಕ ಟರ್ನ್ ಆಗುವುದೇ ಆಕ್ಸಿಡೈಸ್. ಹಾಗಿದ್ರೆ ಯಾವ್ಯಾವ ಫೌಂಡೇಶನ್ ಆಕ್ಸಿಡೈಸ್ ಆಗಬಹುದು? ಲಿಕ್ವಿಡ್ ಫೌಂಡೇಶನ್ ಆಕ್ಸಿಡೈಸ್ ಆಗಬಹುದು, ಕ್ರೀಮ್ ಫೌಂಡೇಶನ್ ಆಕ್ಸಿಡೈಸ್ ಆಗಬಹುದು, ಫುಲ್ ಕವರೇಜ್ ಫೌಂಡೇಶನ್ಸ್ ಕೂಡ ಆಕ್ಸಿಡೈಸ್ ಆಗಬಹುದು, ಮ್ಯಾಟ್ ಫೌಂಡೇಶನ್ಸ್ ಕೂಡ ಆಕ್ಸಿಡೈಸ್ ಆಗಬಹುದು. ಗೈಸ್, ಇಲ್ಲಿ ಇದೇ ಬ್ರ್ಯಾಂಡ್ ಆಕ್ಸಿಡೈಸ್ ಆಗುತ್ತೆ, ಇದೇ ಫೌಂಡೇಶನ್ ಆಕ್ಸಿಡೈಸ್ ಆಗುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಅದನ್ನ ನಾವು ಫೌಂಡೇಶನ್ ಖರೀದಿ ಮಾಡೋಕ್ಕಿಂತ ಮುಂಚೆ, ಚೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಟೆಸ್ಟ್ ಮಾಡಿ ಯಾವ ಫೌಂಡೇಶನ್ ಆಕ್ಸಿಡೈಸ್ ಆಕತಿ ಅಂತ ಹೇಳಿ ಚೆಕ್ ಮಾಡಿನ ನಾವು ಫೌಂಡೇಶನ್ ಗಳನ್ನ ಆಯ್ಕೆ ಮಾಡ್ಬೇಕಾಕತಿ. ಹಾಗಿದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಟೆಸ್ಟ್ ಮಾಡ್ಬೇಕಂತಂದ್ರ, ಫೌಂಡೇಶನ್ ನ ಖರೀದಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಜಾಲೈನ್ ಮೇಲೆ ಸ್ವಲ್ಪ ಅಪ್ಲಿಕೇಶನ್ ಮಾಡಿ ಒಂದ್ 5ರಿಂದ 10 ನಿಮಿಷ ಬಿಡಬೇಕು. 5ರಿಂದ 10 ನಿಮಿಷ ಬಿಟ್ಟ ನಂತರ ಅದೇನಾದ್ರೂ ಡಲ್ ಆಗ್ಲಿಲ್ಲ ಅಂದ್ರ, ಕಲರ್ ಚೇಂಜ್ ಆಗ್ಲಿಲ್ಲ ಅಂದ್ರ, ಆಕ್ಸಿಡೈಸ್ ಆಗ್ಲಿಲ್ಲ ಅಂದ್ರೆ ನಾವು ಆ ಫೌಂಡೇಶನ್ ಅನ್ನ ಖರೀದಿ ಮಾಡ್ಬೇಕು. ಇಲ್ಲ ಅಂತಂದ್ರ ನಾವು ಫೌಂಡೇಶನ್ ಹಚ್ಚಿ ನಂತರ ಒಂದ್ 5-10 ನಿಮಿಷ ಬಿಟ್ಟ ನಂತರ ಅದೇನಾದ್ರೂ ಡಲ್ ಆಯ್ತು, ಕಲರ್ ಚೇಂಜ್ ಆಯ್ತು, ಸ್ವಲ್ಪ ಕಿತ್ತಳೆ ಬಣ್ಣಕ್ಕೆ ಏನಾದ್ರು ಟರ್ನ್ ಆತಂದ್ರ ಆ ಫೌಂಡೇಶನ್ಗಳು ಆಕ್ಸಿಡೈಸ್ ಆಕಾವ್ ಅಂತ ಹೇಳಿ ತಿಳ್ಕೊಬೇಕು. ಹಾಗಿದ್ರೆ ಆಕ್ಸಿಡೈಸ್ ಫೌಂಡೇಶನ್ ಗಳನ್ನ ನಾವು ಯೂಸ್ ಮಾಡಬಾರ್ದಿನ? ಎಸ್ ಗೈಸ್, ಮಾಡಬೇಕು. ಅದಕ್ಕೆ ಅದರದೇ ಆದಂತಹ ಒಂದು ಸರಿಯಾದ ವಿಧಾನ ಐತಿ. ಆ ರೀತಿಯಾಗಿ ನಾವು ಆ ಫೌಂಡೇಶನ್ ಗಳನ್ನ ಯೂಸ್ ಮಾಡಿದ್ರೆ ಅವು ಆಕ್ಸಿಡೈಸ್ ಆಗುವಂತ ಫೌಂಡೇಶನ್ ಗಳಲ್ಲಿ ಕೂಡ ನಾವು ಚೆನ್ನಾಗಿರುವಂತಹ ರಿಸಲ್ಟ್ ಗಳನ್ನ ತಂದ್ಕೊಳ್ಬಹುದು. ಅದನ್ನ ಯಾವ ರೀತಿಯಾಗಿ ಅಚೀವ್ ಮಾಡ್ಬೇಕಂತ ಹೇಳಿ ಮುಂದೆ ಬರುವಂತಹ ಕ್ಲಾಸ್ ಗಳಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೇನೆ. ಗೈಸ್, ಇವತ್ತಿನ ಕ್ಲಾಸ್ ನಲ್ಲಿ ಫೌಂಡೇಶನ್ ಶೇಡ್ ಗಳನ್ನ ಆಯ್ಕೆ ಮಾಡೋದ್ನಾಗ ನಾವು ಯಾವ್ಯಾವ ನಾರ್ಮಲಿ ತಪ್ಪುಗಳನ್ನ ಮಾಡ್ತು ಅದನ್ನ ಡೀಟೇಲ್ ಆಗಿ ನಾನು ತಿಳಿಸೇನಿ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತಂದ್ರ ಕಮೆಂಟ್ ಮಾಡಿ ತಿಳಿಸಿ. ಯಾವ ಚಾಪ್ಟರ್ ಮೇಲೆ ವಿಡಿಯೋಗಳು ಬೇಕಾಗಿತ್ತು ಅಂದ್ರ ಅದನ್ನು ಕೂಡ ನೀವು ಹೇಳ್ಬಹುದು.